ರಾಣಿ ಉತ್ಕಲಾದೇವಿಯವರು ಗರ್ಭವತಿಯಾದಾಗ ಎಲ್ಲರೂ ಸಂಭ್ರಮ ಪಟ್ಟಿದ್ದರು. ಅವರು ಪ್ರಸೂತಿಯಲ್ಲಿರುವಾಗ ಧನಂಜಯ ದಾಳಿ ಮಾಡಿ ಅಥರ್ವ ದೇವರನ್ನು ಸೆರೆಮನೆಗೆ ತಳ್ಳಿಬಿಟ್ಟನು. ರಾಜ್ಕುಮಾರ ಉತ್ಕಲಾದೇವಿಯವರು ರಾಜಕುಮಾರನ ಪ್ರಾಣ ಉಳಿಸಲು ಅವನನ್ನು ಸೂರ್ಯ ಪದಕದ ಸಹಾಯದಿಂದ ಇಲ್ಲಿಗೆ ಕಳುಹಿಸಿದರು. ಆಗ್ತಾನೆ ಹುಟ್ಟಿದ ಮಗುನ? ಹೌದು. ರಾಣಿ ಉತ್ಕಲಾದೇವಿಯವರಿಗೆ ಆದ ನೋವನ್ನು ಯಾರು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ಇನ್ನು ಕಣ್ಣು ಕೂಡ ಬಿಟ್ಟಿಲ್ಲದ ಕಂದಮ್ಮನನ್ನು ಯಾವ ತಾಯಿ ತಾನೇ ತನ್ನಿಂದ ಬೇರಾಗುವುದಕ್ಕೆ ಬಿಟ್ಟಾಳು? ಆದರೆ ರಾಣಿ ಉತ್ಕಲಾದೇವಿಯವರು ರಾಜಕುಮಾರನನ್ನು ಇಲ್ಲಿಗೆ ಕಳುಹಿಸದಿದ್ದರೆ ರಾಜಕುಮಾರ ಜೀವಂತವಾಗಿ ಉಳಿಯಲು ಸಾಧ್ಯವೇ ಇರಲಿಲ್ಲ. ಈ ಕಥೆ ಕೇಳಿ ನನಗೆ ಯಾಕೆ ಒಂಥರ ಅನಿಸ್ತಾ ಇದೆ. ಈ ಕಥೆಗೂ ನನಗೂ ಏನ್ ಸಂಬಂಧ? ಈ ಆಮ್ರಪಾಲಿನ ಅಂಡರ್ ಎಸ್ಟಿಮೇಟ್ ಮಾಡಿ ತಪ್ಪು ಮಾಡ್ತಾ ಇದ್ದೀನಿ. ಮುಳ್ಳು ಸಣ್ಣದು, ನೋವು ಕಡಿಮೆ ಅಂತ ಬಿಟ್ರೆ ಅದೇ ನಂಜಾಗತ್ತೆ. ಆಮ್ರಪಾಲಿ, ಆದಷ್ಟು ಬೇಗ ನಿಮ್ಗೆ ನಿಮ್ ರಾಜ್ಕುಮಾರ ಸಿಗ್ಲಿ. ಧನ್ಯವಾದ ಆಪದ್ ಬಾಂಧವ. ಅಸ್ತು ದೇವತೆಗಳು ಕೇಳಿಸಿಕೊಂಡಲ್ಲಿ ನಿನ್ನ ಬಾಯ ಹರಕೆ ನೆರವೇರುತ್ತದೆ. ಶೋನಾ, ಶೋನಾ ಹೇಳು, ಹೇಳು ಶೋನಾ, ಗೆಟ್ ಅಪ್ ಅಪ್. ಬಿಡು ಮಮ್ಮ, ಕೈ ನೋವ್ತಿದೆ, ಬಿಡು. ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ನಿನ್ಗೆ? ಆ ಪ್ರದ್ಯುಮ್ನನ್ ಜೊತೆ ನೀನಿರ್ಬೇಕಿತ್ತು. ಆ ಆಮ್ರಪಾಲಿ ಪ್ರದ್ಯುಮ್ನನ್ ಜೊತೆ ಕೂತ್ಕೊಂಡು ಯಾವ್ದೋ ಕಾಗಕ್ಕ ಗುಪ್ಪಕ್ಕನ್ ಕತೆ ಹೇಳ್ತಿದ್ದಾಳೆ ಗೊತ್ತಾ ನನ್ಗೆ? ಏನಾಗಿದೆ ಮಮ್ಮ ನಿನ್ಗೆ? ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಈ ಮನೆಗ್ ಬಂದಾಗಿಂದ ತುಂಬಾ ವಿಯರ್ಡ್ ಆಗಿ ಆಡ್ತಾ ಇದ್ಯಾ. ಮುಂಚೆ ಯಾವತ್ತೂ ನಿನ್ನ ಇಪ್ಸೆ ಇರ್ಲಿಲ್ಲ, ಇಷ್ಟೊಂದು ಕೋಪ ಕೂಡ ಮಾಡ್ಕೋತಾ ಇರ್ಲಿಲ್ಲ. ಸಾರಿ ಶೋನಾ, ನಾನು ಸೆಟ್ ಮಾಡಬಾರ್ದಾಗಿತ್ತು. ಆ ಆಮ್ರಪಾಲಿ ಪ್ರದ್ಯುಮ್ನಂಗೆ ಏನೋ ಸುಳ್ಳು ಕತೆ ಹೇಳ್ತಾ ಇದ್ಲು. ನಾವಿಷ್ಟು ದಿನ ಮಾಡಿದ್ದನ್ನ ಎಲ್ಲಿ ಹಾಳು ಮಾಡ್ತಾಳೋ ಅಂತ ಸಿಟ್ಟು ಬಂತು. ಅದಕ್ಕೆ ರೂಢಾಗಿ ಮಾತಾಡ. ಅವಳೊಂಥರ ಸೊಳ್ಳೆ ಮಮ್ಮ, ಯಾವಾಗ ನೋಡಿದ್ರು ಗುಯ್ ಅಂತ ಇರಿಟೇಟ್ ಮಾಡ್ತಾ ಇರ್ತಾಳೆ. ಯಾವಾಗ್ಲೂ ಪ್ರದ್ಯುಮ್ನನ್ ಜೊತೆನೆ ಇರ್ತಾಳೆ. ನೀ ಇರಕ್ ಬಿಡ್ಬಾರ್ದು ಶೋನಾ. ನಿನ್ಗೇನ್ ಮಮ್ಮ ಹೇಳ್ಬಿಡ್ತೀಯಾ? ಆದ್ರೆ ಆ ಕಪಿಸೇನೆ ನನ್ನ ಹತ್ರನೂ ಸೇರ್ಸಲ್ಲ. ನಾನಿಲ್ವಾ ಎಲ್ಲರ ಹತ್ರ ಮಾತಾಡ್ಕೊಂಡು? ಏನ್ ಮಾತಾಡ್ಕೊಂಡಿರ್ತೀಯಾ? ಯಾವಾಗ್ಲೂ ಜಗಳ ಆಡ್ತೀಯಾ ಅಷ್ಟೇ. ಸಾರಿ ಮಮ್ಮ, ಹಾಗೆ ಹೇಳ್ಬಾರ್ದಿತ್ತು ನಾನು. ನೋಡು ಶೋನಾ, ನಾವಿಷ್ಟು ದಿನ ಮಾಡಿದ್ದು ಕೆಲಸ ಮಾಡ್ತಿಲ್ಲ. ಬೇರೆಯವ್ರ ಕೈಲಿರೋ ಚಿನ್ನದ ಬಳೆ ಕಸ್ಕೋಬೇಕು ಅಂದ್ರೆ ಮೊದಲು ಅವ್ರ ಕೈಗೆ ಬೆಣ್ಣೆ ಹಚ್ಚಬೇಕು. ಒಂದೊಂದ್ಸಲ ಏನೇನೋ ಹೇಳ್ತೀಯ ಮಮ್ಮ. ವಾಟ್ ಇಸ್ ದಿಸ್ ಬೆಣ್ಣೆ ಅಂಡ್ ಆಲ್? ದೊಡ್ಡೋರಿಗೆ ನಾನ್ ಬೆಣ್ಣೆ ಹಚ್ತೀನಿ, ನೀನು ಆ ಕಪಿಸೇನೆ ನಿನ್ನನ್ನು ಇಷ್ಟಪಡೋ ಹಾಗೆ ಮಾಡು. ಅವ್ರು ಇಷ್ಟಪಟ್ರೆ ಪ್ರದ್ಯುಮ್ನ ಕಣ್ ಮುಚ್ಕೊಂಡು ತಾಳಿ ಕಟ್ತಾನೆ. ಮಮ್ಮ, ಪರ್ಫ್ಯೂಮ್ ಬೇಕು ತಾನೆ? ಸರಿ ಆಯ್ತು. ಆಪದ್ ಬಾಂಧವ, ಒಂದು ಪ್ರಶ್ನೆ ಕೇಳಲೆ? ಕೇಳಿ.
ಭೂಲೋಕದಲ್ಲಿ ಎಲ್ಲರ ಮನೆಯೂ ಇಷ್ಟು ದೊಡ್ಡದಾಗೇ ಇರುತ್ತದೆಯೇ? ಎಲ್ರೂ ಮನೆ ಇಷ್ಟು ದೊಡ್ಡದಾಗಿರಲ್ಲ. ಶ್ರೀಮಂತರಂದ್ರೆ ಮನೆ ದೊಡ್ಡದಾಗಿರತ್ತೆ. ಎಲ್ಲರೂ ಶ್ರೀಮಂತರಲ್ಲವೇ? ಇಲ್ಲ ಅಮ್ರಪಾಲಿ, ಬಡವರು ಇದ್ದಾರೆ. ಏಕೆ? ಎಲ್ಲವನ್ನೂ ಹಂಚಿಕೊಂಡರೆ ಎಲ್ಲರೂ ಶ್ರೀಮಂತರಾಗುವುದಿಲ್ಲವೇ? ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಎಲ್ರೂ ಶ್ರೀಮಂತರಾಗ್ಬಿಡ್ತಾರೆ. ಪ್ರೇಮ, ಮೀನಾ, ಏನಂದೆ ಆಪದ್ ಬಾಂಧವ? ಅಂದ್ರೆ ಪ್ರಧಾನ ಮಂತ್ರಿ ಅಂತ. ಬನ್ನಿ ತಿಂಡಿ ಮಾಡೋಣ, ಹಸುವಾಗ್ತಿದೆ. ಇನ್ನೊಂದು ವಿಷಯ ಗೊತ್ತಾ? ಅಲ್ಲ, ಮರ ಇಲ್ಲಿದೆ, ಗರಿ ಹೇಗೆ ಅಷ್ಟು ದೂರ ಬಿತ್ತು? ನನಗೆ ಗೊತ್ತಿಲ್ಲ ಆಪದ್ ಬಾಂಧವ. ಏನಾಗ್ತಿದೆ ನಂಗೆ? ಅವ್ರು ಹೇಳಿರೋ ಕಥೆ ನಿಜ ಅಲ್ಲ ಅಂತ ಗೊತ್ತು ನಂಗೆ. ಈಗಿನ ಕಾಲದಲ್ಲಿ ರಾಜ ರಾಣಿ ಎಲ್ಲ ಎಲ್ಲಿರ್ತಾರೆ? ದೇವ್ಯಾನಿ, ಹೇಳಿ ಮಾಯಿ. ನನಗ್ ಗೊತ್ತು ಪ್ರದ್ಯುಮ್ನನ್ ವಿಷಯದಲ್ಲಿ ನಿನಗೂ ನಿನ್ ಗಂಡನಿಗೂ ಜಗಳ ಆಗ್ತಿರತ್ತೆ ಅಂತ. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಜಗಳ ಯಾಕಾಗತ್ತೆ ಅಥವಾ ಆಡಬೇಡಿ ಅಂತ ಹೇಳಕ್ ಬರ್ಲಿಲ್ಲ. ಕೇಳೋ ಪ್ರಶ್ನೆನ ಕೇಳಿದೀನಿ, ಹೇಳೋ ಮಾತನ್ನ ಹೇಳಿದೀನಿ. ಇನ್ ನಿಮಗ್ ಬಿಟ್ಟಿದ್ದು. ಆದ್ರೆ ನನ್ನ ಮೊಮ್ಮಗನ ಆಯಸ್ಸು ಆರೋಗ್ಯ ನನಗ್ ಮುಖ್ಯ. ನಿಮ್ ಜಗಳದಿಂದ ಅವನಿಗೆ ತೊಂದರೆ ಆಗತ್ತೆ ಅಂದ್ರೆ ಅದು ನನಗ್ ಸಮಸ್ಯೆ ಆಗತ್ತೆ. ಇಲ್ಲ ಮಾಯಿ, ಪ್ರದ್ಯುಮ್ ನಂಗೆ ತೊಂದರೆ ಆಗೋ ಹಾಗೆ ಮಾಡಲ್ಲ. ಹಾಗಾದ್ರೆ ನೀವಿಬ್ರು ಹೋಮ ಕೂತ್ಕೋಬೇಕು. ಮಾಯಿ, ಅದು ನಿನ್ ಸಮಜಾಯಿಷಿ ನನಗೆ ಬೇಕಾಗಿಲ್ಲ ಸತ್ಯ. ಮಗನ ಆಯಸ್ಸಿಗೆ ಮಹಾಮೃತ್ಯುಂಜಯ ಹೋಮ ಆಗ್ತಿದೆ. ಗಂಡ ಹೆಂಡತಿ ಹೋಮಕ್ಕೆ ಕೂರ್ಬೇಕು. ಆ ಭಗವಂತನ ಹತ್ರ ಮನ್ಸಾರೆ ಕೇಳ್ಕೋಬೇಕು, ಮಗನ ಆಯಸ್ಸು ಹೆಚ್ಚಾಗ್ಲಿ ಅಂತ. ಇಷ್ಟೇ ನಾನು ನಿಮ್ಮಿಬ್ಬರ ಹತ್ರ ಕೇಳ್ಕೊಳ್ಳೋದು. ಪೂಜೆಗೆ ನೀವು ಕೂರ್ಬೇಕು ಅಷ್ಟೇ. ಪೇಮೆಂಟ್ ಬಂದಿಲ್ಲ ರೀ. ಕ್ಯಾನ್ ಯು ಪ್ಲೀಸ್ ಚೆಕ್ ಇಟ್? ಇಲ್ಲ, ಆಗ್ಲೇ ಕಳ್ಸಿದೀವಿ. ಐ ಹ್ಯಾವ್ ಟೋಲ್ಡ್ ಹಿಮ್ ಟು ಡೂ ಇಟ್. ತಿಂಡಿ ಇಟ್ಟು ಎಷ್ಟೊತ್ತಾಯ್ತು ಪ್ರದ್ಯುಮ್ನ, ತಿನ್ಬಾರ್ದ? ಹಾ, ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಾವ್ ಆಗ್ಲೇ ಕಳ್ಸಿದೀವಿ. ಒಂದ್ಸಲ ಚೆಕ್ ಮಾಡಿ ಅಂಡ್ ಸೆಂಡ್ ಇಟ್ ಅಗೇನ್. ಅಲ್ಲ, ನಾನೇನ್ ಹೇಳ್ದೆ, ನೀವೇನ್ ಮಾಡ್ತಾ ಇದ್ದೀರಾ? ಒಂದ್ಸಲ ಚೆಕ್ ಮಾಡಿ ಅಲ್ಲ ಪ್ಲೀಸ್. ನನ್ನ ಪ್ರಕಾರ ಇಮೇಲ್ ಐಡಿ ಹಣ್ಣಾದ್ರೂ ತಿಂತೀನಿ. ಏನಿಲ್ಲ, ಒಂದ್ಸಲ ಇಮೇಲ್ ಐಡಿ ಚೆಕ್ ಮಾಡಿ ಪ್ಲೀಸ್. ಹೌದು ಸರ್, ಪೇಮೆಂಟ್ ಅವಾಗಲೇ ಆಗಿದೆ. ಇನ್ನೊಂದ್ಸಲ ಚೆಕ್ ಮಾಡಿ ನೀವು. ಇಲ್ಲ, ಮೇಲ್ ನನಗಿನ್ನ ಬಂದಿಲ್ಲ. ನಾನು ಅವತ್ತೇ ಹೇಳಿದೆ ನಿಮ್ಗೆ. ಇನ್ನೂ ಬಂದಿಲ್ಲ. ಕ್ಯಾನ್ ಯು ಪ್ಲೀಸ್ ರೀಸೆಂಡ್ ಇಟ್? ಇವತ್ತು ನಾನು ಆಫೀಸಿಗೆ ಬರ್ತೀನಿ, ಅವಾಗ ಚೆಕ್ ಮಾಡೋಣ. ವಿಲ್ ಸಿ ಹೌ ಟು ಡೂ ಇಟ್ ಅಂಡ್ ದೆನ್ ವಿಲ್ ಡೂ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಪ್ರದ್ಯುಮ್ನ, ನಿನಗ್ ತಿನ್ಸೋ ಅಷ್ಟೊತ್ತಿಗೆ ನಾನ್ 10 kg ಸಣ್ಣ ಆಗ್ಬಿಡ್ತೀನಿ. ಅಮ್ಮ, ನಾನು ತಿಂತಿದ್ದೆ. ಯಾಕೆ ಇಷ್ಟು ಕಷ್ಟಪಡ್ತೀಯಾ? ತಿಂತ್ಯಾ ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ತಣ್ಣಗಾಗ ತನಕ ಬಿಟ್ಬಿಡ್ತೀಯ, ಆಮೇಲೆ ಬಿಸಿ ಇಲ್ಲ, ಹಸಿವಿಲ್ಲ, ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ಬಿಡ್ತೀನಿ ಅಂತ್ಯ. ನೀನ್ ಕೊಡೋ ಕಾರಣ 1-2? ನೀನ್ ಆನೆಯ ಬೃಂದಾಗಿಂತ ಕಡೆ. ಈ ವಿಷಯದಲ್ಲಿ ಪುಟ್ಟಾಣಿಗಿಂತ ಕೆಟ್ಟವನ ನಾನು? ಬರೀ ನಾಟಕ, ಕೋತಿ. ಒಂದ್ ಗುಟ್ಟು ಹೇಳಮ್ಮ. ಹೇಳು. ನನಗೆ ನಿಂಗೆ ತಿನ್ಸ್ಬೇಕು ಅಂತ ಆಸೆ, ಅದಕ್ಕೆ ತಿನ್ನಕ್ ಲೇಟ್ ಮಾಡೋದು ನಾನು.
ಬಾಯ್ ಬಿಟ್ಟು ಹೇಳ್ಬೋದಲ್ಲ, ಯಾಕೆ ಗೊತ್ತಾ? ಪ್ರತಿಮಾ, ನೀನಿಲ್ಲ ಅಂದ್ರೆ ನನ್ನ ಜೀವನ ಎಷ್ಟು ಖಾಲಿ ಆಗ್ಬಿಡುತ್ತೆ ಗೊತ್ತಾ? ನಾನೆಲ್ಲ ಮಾಡ್ತೀನಿ, ಇಲ್ಲೇ ಇರ್ತೀನಿ ನಿನ್ ಜೊತೆ. ನಿನ್ಗೆ ಇಷ್ಟು ಖುಷಿ ಅನುಭವಿಸೋ ಯೋಗ್ಯತೆನೇ ಇಲ್ಲ ಪ್ರದ್ಯುಮ್ನ. ಇದು ನನಗ್ ಸೇರ್ಬೇಕಾಗಿರೋ ಖುಷಿ. ಅಯ್ಯೋ, ನೀವಾ? ಕೋತಿಗಳ ಬಾ ಅಕ್ಕ ಜೊತೆಗೆ. ಎಲ್ಲಿಗೆ? ಕೆಲ್ಸ ಇದೆ ಅಕ್ಕ, ಬಾ. ಏನ್ ಕೆಲ್ಸ? ಬರೀ ಪ್ರಶ್ನೆನೇ ಆಯ್ತು, ಬಾ ನಮ್ ಜೊತೆಗೆ, ಗೊತ್ತಾಗುತ್ತೆ ನಿನ್ಗೆ. ಬೃಂದಾ, ಬೃಂದಾ ಇದ್ದೇಳೆ? ಒಂದ್ ಕತ್ತೆ ವಯಸ್ಸಾಯ್ತು ನಿನ್ಗೆ, ಇನ್ನೂ ಬುದ್ಧಿ ಜವಾಬ್ದಾರಿ ಬಂದಿಲ್ಲ. ಒಂದ್ ಕತ್ತೆ ವಯಸ್ಸಾದ್ರೆ ನಿಂಗೆ ಗೊತ್ತು ಕತ್ತೆಗೆ ಎಷ್ಟು ವಯಸ್ಸಾಗಿರತ್ತಂತ? ಯಾಕೆ ಹೀಗೆ ಮಾತಾಡ್ ನಂಗೆ ಹೊಟ್ಟೆ ಉರಿಸ್ತ್ಯಾ? ನಾನ್ ಏನಮ್ಮ ಮಾಡ್ದೆ? ನನ್ ಪಾಡಿಗೆ ನಾನ್ ಮಲ್ಗಿದ್ದೆ, ನೀನೇ ಬಂದ್ ಬೈತಾ ಇದ್ಯಲ್ಲ. ಅದಕ್ಕೆ ಹೊಟ್ಟೆ ಉರಿತಿರೋದ್ ನನ್ಗೆ. ಟಿವಿ ಹಾಳು ಮಾಡಿ, ಮನೆಯವ್ರ ಮುಂದೆ ಅವಮಾನ ಮಾಡಿ, ಈಗ ಏನು ಆಗೇ ಇಲ್ಲ ಅನ್ನೋಳ್ ತರ ಮಲಗಿದ್ಯಾ ನೋಡು. ಇನ್ ನಾನ್ ಏನ್ ಮಾಡ್ಬೇಕು? ಒಂದ್ ತೊಟ್ಟು ವಿಷ ಹಾಕ್ಬಿಡ್ ನನ್ ಬಾಯಿಗೆ. ಬೆಳಗ್ಗೆ ಎಲ್ ಸಿಗತ್ತಮ್ಮ ವಿಷ? ಎಲ್ಲ ನನ್ ಕರ್ಮ. ಪುಟಾಣಿ, ಯಾರು ನನ್ ಮಲ್ಗಕ್ಕೆ ಬಿಡಲ್ವಾ? ಯಾಕಿಷ್ಟು ಕೋಪ ಪುಟಾಣಿ? ನನ್ ಪಾಡಿಗೆ ನನ್ ಬಿಟ್ಬಿಡಿ ಎಲ್ರು ಪ್ಲೀಸ್. ನಿನ್ನ ಕೋಪ ಕಡಿಮೆ ಮಾಡಲು ನಾನೇನಾದರೂ ಸಹಾಯ ಮಾಡಬಹುದೇ? ಒಂದ್ ಕೆಲ್ಸ ಮಾಡ್ಬಿಡು, ನಂಗೊಂದ್ ರೆಕ್ಕೆ ಕೊಟ್ಬಿಡು, ಈ ಮನೆಯಿಂದ ಹಾರ್ಕೊಂಡು ಹೋಗ್ತೀನಿ. ರೆಕ್ಕೆ ಕೊಡುವುದು ಅಸಾಧ್ಯ, ಆದರೆ ನೀನು ಹಾರುವಂತೆ ಮಾಡಬಹುದು. ಸಖತ್ತಾಗಿದೆ ಅಮ್ರಪಾಲಿ. ಏ ಅಮ್ರಪಾಲಿ, ಸಖತ್ತಾಗಿತ್ತು, ಇನ್ನೊಂದ್ಸಲಿ ಮಾಡು ಪ್ಲೀಸ್. ಆಗಲಿ ಪುಟಾಣಿ. ಆನ್ಯ, ಎಬ್ಸೋದ್ ಬೇಡ ಪ್ಲೀಸ್. ಅಕ್ಕ ನಮ್ದೆಲ್ಲ ಓದಿದಾಗಿದೆ, ನಾವೇ ಬೇಗ ರೆಡಿ ಆಗಿದ್ವಿ. ಇವಳು ಇನ್ನೂ ಸ್ಟೂಡೆಂಟ್, ಚೂರು ಸೀರಿಯಸ್ನೆಸ್ ಇಲ್ಲ. ಹೂ ಕಣೋ, ಬಾ ಹೋಗಿ ಎಪ್ಸೋಣ. ಎಷ್ಟು ಗೋಳಿ ಕೂತೀರ ನೀವು? ಅಕ್ಕ ಬಾ. ಅದೇ ಮಜಾ, ಬಾ ಹೋಗಿ ಎಪ್ಸೋಣ. ಪುಟ್ಟಾಣಿ, ಯಾಕೆ ದಮ್ಮಿ ಹಚ್ದೆ? ಯಾಕೆ ಎಸಿಬಾರ್ದು? ರೂಮ್ ಒಳಗ್ ಬರಕಿನ ಮುಂಚೆ ನಾಕ್ ಮಾಡ್ಬೇಕಂತ ಗೊತ್ತಾಗಲ್ಲ? ಓಹೋ, ಇವಳೇನ್ ದೊಡ್ಡ ಮಹಾರಾಣಿ, ಇವಳು ಪರ್ಮಿಷನ್ ಕೇಳ್ಕೊಂಡು ಒಳಗ್ ಬರ್ಬೇಕಂತೆ. ಹೌದು, ಈ ರೂಮಿಗೆ ನಾನೇ ಮಹಾರಾಣಿ. ನೀನಿವಾಗ ಸೇಟ್ ತೀರಿಸ್ಕೋಬೇಕು. ಎಸಿದಿಮ್ಮನ್ನ. ಲೆಟ್ಸ್ ಗೋ. ಏನಿದು ಜಗಳ ನಿಮ್ಮಿಬ್ಬರದ್ದು? ಸೋ ಸಾರಿ, ತಪ್ಪಾಯ್ತು. ಬೃಂದಾ ನಿಮ್ ಹಿಂದೆ ಬಚ್ಚಿಟ್ಕೊಂಡ್ ಬಿಟ್ಲು, ಅವಳ್ದೆ ತಪ್ಪು. ಆಮ್ರಪಾಲಿ, ಈಗ ನೀವ್ ಹೊಡಿಬೇಕು ನಿನಾದ್ಗೆ. ಹ್ಞೂ ಅಮ್ರಪಾಲಿ, ಹೊಡಿ. ಹೌದು, ಇಲ್ಲಾಂದ್ರೆ ಸೇಡ್ ಹೇಗ್ ತೀರಿಸ್ಕೊಳ್ಳೋದು? ಪಾಯಿಂಟ್ ಹೇಗ್ ಬರುತ್ತೆ ನಿಮ್ಗೆ? ಪಾಯಂಟ? ಅಂಕ. ಕರೆಕ್ಟ್, ಅಂಕ. ನನಗೆ ಯಾವ ಅಂಕವೂ ಬೇಡ ಅನ್ಯ. ಅಷ್ಟಕ್ಕೂ ನನಗೆ ಇವನಿಗೆ ನೋವು ಕೊಡಲು ಇಷ್ಟವಿಲ್ಲ. ಹೇ, ನೋವ? ನೀವ ದಿಂಬ್ ಎಸಿದ್ರೆ ನೋವಾಗತ್ತೆ ಅನ್ಕೊಂಡಿದ್ದೀರಾ? ವಾರಕ್ಕೆ 4 ದಿನ ಜಿಮ್ಮಿಗೆ ಹೋಗೋದು ನಾನು. ಸುಳ್ಳು, ಬರೀ 2 ದಿನ ಹೋಗೋದು. ನೀವ್ ಹೆಸರೇ ಆಮ್ರಪಾಲಿ. ಎಸಿರಿ ಏನೂ ಆಗಲ್ಲ. ಏನು ಆಗಲ್ಲ ಅಂದೆ, ಇವಾಗ ಏನಾಯ್ತು ನಿನ್ನ? ಅದಕ್ಕೆ ಹೇಳುದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ.
ಎಲ್ರು ಯಾಕೆ ನಗ್ತಾ ಇದ್ರಿ? ಏನಾಯ್ತು? ನಿನ್ನಿ ಅತ್ತೆ ಹತ್ರ ಮಾತಾಡಕ್ ನಿಂಗೆ ಟೈಮ್ ಇದೆಯೋ ಇಲ್ವೋ ಅಂತ 5 ನಿಮಿಷ ಮಾತಾಡ್ಬಹುದಾ? ಏನತ್ತೆ ಹೀಗಂತಿದ್ದೀರಾ? ಮಾತಾಡಿ. ಇಷ್ಟು ದೊಡ್ಡ ಆಸ್ತಿಗೆ ವಾರಿಸ್ತಾರ ಅಂದ್ರೆ ಕೆಲ್ಸ ಇದ್ದೇ ಇರುತ್ತಲ್ವಾ? ಅತ್ತೆ ಎಷ್ಟೇ ಕೆಲಸ ಇದ್ರು ಮನೆಯವ್ರ ಹತ್ರ ಮಾತಾಡಕ್ಕೆ ಯಾವಾಗ್ಲೂ ಟೈಮ್ ಇದೆ ನನಗೆ. ಹೇಳಿ. ನೀ ನನ್ ಅಳಿಯ ಆಗ್ತಿದ್ಯಾ ಅನ್ನೋದೇ ನಂಗೆ ಖುಷಿ ನೋಡು. ಯುಕ್ತಿ ನಿಂಗೇನು ತೊಂದರೆ ಕೊಡ್ತಿಲ್ಲ ಅಲ್ಲ ಪ್ರದ್ಯುಮ್ನ? ಯಾಕೆ ಹೀಗೆ ಕೇಳ್ತಿದ್ದೀರಾ ಅತ್ತೆ? ಏನೂ ತೊಂದರೆ ಕೊಡ್ತಿಲ್ಲ ಅಲ್ಲ. ಇಷ್ಟು ದೊಡ್ಡ ಮನೆ, ಇಷ್ಟೊಂದ್ ಜನ, ಅವಳಿಗೆ ತೊಂದರೆ ಆಗದೆ ಇದ್ರೆ ಸಾಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಎಷ್ಟು ಒಳ್ಳೆ ಮನ್ಸು ನಿಂದು ಪ್ರದ್ಯುಮ್ನ. ಯುಕ್ತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದೀನಿ ಪ್ರದ್ಯುಮ್ನ. ಅವಳು ಬೆರಳು ಮಾಡಿ ಮಮ್ಮ ಅಂದ್ರೆ ಆ ವಸ್ತು ಮನೇಲಿರೋದು. ಅಪ್ಪ ಇಲ್ಲದ ಮಗು ಅಂತ ತುಂಬಾ ಪ್ರೀತಿಯಿಂದ ಬೆಳೆಸ್ಬಿಟ್ನೋ ಏನು. ಕೆಲಸ ತಪ್ಪು ಅನ್ಸುತ್ತೆ. ಇಲ್ಲ ಅತ್ತೆ, ಪ್ರೀತಿ ಯಾವತ್ತೂ ತಪ್ಪಲ್ಲ. ಯುಕ್ತಿಗಿಲ್ ಯಾರು ಗೊತ್ತಿಲ್ಲ ಪ್ರದ್ಯುಮ್ನ. ನೀನೇ ಹೇಳ್ದಾಗೆ ಮನೆ ತುಂಬಾ ಜನ, ಎಲ್ರು ಹೊಸಬ್ರು. ನೀನೇ ನೋಡ್ಕೋಬೇಕು ಅವಳನ್ನ. ಎಷ್ಟಾದ್ರೂ ಮುಂದೆ ಮದ್ವೆ ಆಗೋರಲ್ವಾ? ನಂಗೊತ್ತು ನಿಂಗೆ ಕಸಿನ್ಸ್ ಕಂಡ್ರೆ ತುಂಬಾ ಇಷ್ಟ ಅಂತ. ಅವ್ರನ್ನೇನಂತ ಕರೀತೀಯ? ಕಪಿಸೇನೆ. ಹಾ, ರೈಟ್. ಯುಕ್ತಿ ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ನೀನ್ ಯುಕ್ತಿ ಜೊತೆ ಇದ್ರೆ ನಿನ್ ಕಸಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗುತ್ತೆ ಅಂತ ಅನ್ಸ್ತಿರ್ಬೋದು ನಿನ್ಗೆ. ಛೇ ಇಲ್ಲ ಅತ್ತೆ. ನಿನಗೆ ಅನ್ಸುತ್ತೆ ಅಂತ ಹೇಳಿಲ್ಲ, ಅನ್ಸ್ತಿರ್ಬೋದು ಅಂದೆ ಅಷ್ಟೇ. ಒಂದ್ ಕೆಲ್ಸ ಮಾಡು, ಯುಕ್ತಿನೂ ಕಸಿನ್ ಜೊತೆ ಕರ್ಕೊಂಡು ಹೋಗ್ಬಿಡು. ಅವಳಿಗೂ ಎಲ್ರು ಪರಿಚಯ ಆದಂಗ ಆಗತ್ತೆ. ಅದಕ್ಕೇನತ್ತೆ, ಯುಕ್ತಿನೂ ನನ್ ಕಸನೇ ಅಲ್ವಾ? ಬೇರೆಯವರು ಹಾಗೆ ಕರೆದ್ರೆ ಪರವಾಗಿಲ್ಲ, ಅದು ನೀ ಹಾಗೆ ಕರಿಬೇಡ. ಎಷ್ಟೇ ಆದ್ರೂ ಅವಳು ನಿನ್ ಹೆಂಡತಿ ಆಗ್ತಿರೋಳಲ್ವಾ? ಸರಿ ಅತ್ತೆ. ಸರಿ ಪ್ರದ್ಯುಮ್ನ, ನಿಂಗೆ ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ, ನೀ ಹೊರಡು. ಸರಿ ಅತ್ತೆ, ಬಾಯ್. ಬಾಯ್. ಎಲ್ರು ಏನೋ ಜೋಕ್ ಮಾಡ್ಕೊಂಡು ನಗ್ತಾ ಇದ್ರಿ? ನೀನ್ ಬಂದಿಯಲ್ವಾ ಅದಕ್ಕೆ ನಿಲ್ಸ್ಬಿಟ್ವಿ. ವಾಟ್ ಯು ಮೀನ್? ವಾಟ್ ಐ ಮೀನ್ ಇಸ್ ನಿನ್ ಜೊತೆ ಜೋಕ್ ಮಾಡ್ಕೊಂಡು ನಗಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ. ನಾನು ಒಂದಿನ ಪ್ರದ್ಯುಮ್ನ ಮದ್ವೆ ಆಗೋಳು, ನೆನ್ಪಿರ್ಲಿ. ಆ ಮದ್ವೆ ನಡೀದಿರೋ ತರ ನೋಡ್ಕೋತೀವಿ ನಾವು. ಶೋಕಿ ಶೋನಾ. ವಾಟ್? ಏನಂತ ಕರ್ದೆ ನನ್ನ? ಶೋಕಿ ಶೋನಾ? ಯಾವಾಗ್ಲೂ ಶೋಕಿ ಮಾಡ್ಕೊಂಡು ತಿರ್ಗಾಡೋದೇ ಆಗೋಯ್ತು. ಆಮ್ರಪಾಲಿನ ನೋಡು, ಅವ್ರು ನೋಡಕ್ ಎಷ್ಟ್ ಚೆನ್ನಾಗಿದ್ದಾರೆ, ಆದ್ರೆ ಒಂದಿನಾನು ಆಟಿಟ್ಯೂಡ್ ತೋರಿಸಿಲ್ಲ. ಆಟಿಟ್ಯೂಡ್ ಅಂದ್ರೆ ಕೊಬ್ಬು ಅಂತ. ನನ್ಗೆ ಇಂಗ್ಲಿಷ್ ಬರುತ್ತೆ. ಹೌದಾ? ನೀನ್ ಮಾತಾಡೋದ್ ನೋಡಿದ್ರೆ ನಮ್ಗೆಲ್ಲ ಡೌಟೇ. ಡೌಟ್ ಅಂದ್ರೆ ಅನುಮಾನ ಅಂತ. ನಾನೇನ್ ಈ ಆಮ್ರಪಾಲಿ ತರ ತಲೆ ಕೆಟ್ಟಿರೋಳಲ್ಲ. ನಾನ್ US ಅಲ್ಲಿ ಇದ್ ಬಂದವಳು, ಗೊತ್ತಾ? ಪ್ರದ್ಯುಮ್ನಂಗ್ ಗೊತ್ತಾದ್ರೆ ನೀವೆಲ್ಲ ಈ ತರ ಮಾತಾಡ್ತಿದ್ದೀರಾ ಅಂತ ಏನ್ ಮಾಡ್ತೇನೆ ಗೊತ್ತಾ? ಓ ಮೈ ಗಾಡ್, ಏನ್ ಮಾಡ್ತಾನೆ? ನಮ್ಗೆಲ್ಲ ಭಯ ಆಗ್ತಿದೆ. ನೀನ್ ಅದೇನ್ ಮಾಡೋದು? ಛಾಯಾ, ಇವ್ರೆಲ್ಲ ನನ್ನ ಹತ್ರ ಈ ತರ ಮಾತಾಡ್ತಿದ್ರೆ ನೀನ್ ಸುಮ್ನೆ ಕೂತಿದ್ಯಾ? ನಾನೇನ್ ಮಾಡ್ಲಿ ಯುಕ್ತಿ? ನಿಜ ಹೇಳ್ಬೇಕು ಅಂದ್ರೆ ಅವ್ರು ಸರಿಯಾಗಿ ಮಾತಾಡ್ತಾ ಇದಾರೆ. ನಾನೇ ತಪ್ಪು ಮಾಡಿರೋದು ಅಂತ ಹೇಳ್ತಾ ಇದ್ಯಾ ನೀನು? ತಪ್ಪು ಅಂತಲ್ಲ, ಬಟ್ ಸರಿನೂ ಅಲ್ಲ ಅಲ್ವಾ? ನಿನ್ ತಮ್ಮ ತಂಗಿರೇ ಕರೆಕ್ಟು ಅಲ್ವಾ? ನಾನ್ ನಿನ್ ಹತ್ರ ಮಾತಾಡೋಣ ಅಂತ ಬಂದ್ರೆ ಈ ಬ್ಲಡಿ ಕಪ್ಪಿಸೇನೆ ಅಟ್ಯಾಕ್ ಮಾಡ್ತಿದ್ದೆ ನನ್ನ. ನೀನು ಇವ್ರ ಪಾರ್ಟಿನಾ? ಛಾಯಾಕ ಯಾವತ್ತಿದ್ರು ನಮ್ ಪಾರ್ಟಿನೇ. ನನಗೆ ಏನ್ ಗೊತ್ತು ಅನ್ನೋದು ಮರ್ತ್ ಹೋಯ್ತಾ ಛಾಯಾ? ನಿಲ್ಲಿಸು.
ಛಾಯಾಳಿಗೆ ಏಕೆ ತೊಂದರೆ ಕೊಡುತ್ತಿರುವೆ? ಏ ಹೂ ಅಯ್ಯೋ, ಏನೋ ಪ್ರದ್ಯುಮ್ನ ಅಯ್ಯೋ ಪಾಪ ಬೀದಿದ್ ಬಿದ್ದಿದ್ದಾಳೆ ಅಂತ ಮನೆ ಕರ್ಕೊಂಡ್ ಬಂದ್ರೆ ನೀನ್ ಈ ಮನೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೊಂಡಿದ್ಯಾ? ಆಕ್ಚುಲಿ ಇದೆಲ್ಲ ಆಗ್ತಾ ಇರೋದೇ ನಿನ್ನಿಂದ. ನಿನ್ನ